ಗುರುಪುಷ್ಯ ಅಮೃತ ಯೋಗದ ವಿಶೇಷತೆ ಏನು? ಜೀವನ ಬದಲಾಯಿಸುವ ಅಪರೂಪದ ಯೋಗ. ಗುರುಪುಷ್ಯ ಅಮೃತ ಯೋಗದ ಮಹತ್ವ ಏನು? ಈ ದಿನ ಮಾಡಿದ ಕೆಲಸ ಎಂದಿಗೂ ವಿಫಲವಾಗುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಕೆಲವು ವಿಶೇಷ ಯೋಗಗಳಿಗೆ ಅತ್ಯಂತ ಮಹತ್ವ ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯೋಗವೇ ಗುರುಪುಷ್ಯ ಅಮೃತ ಯೋಗ. ಈ ಯೋಗ ಬಂದಾಗ ಹೊಸ ಕೆಲಸ ಆರಂಭಿಸುವುದು, ಹಣ ಹೂಡಿಕೆ ಮಾಡುವುದು, ಚಿನ್ನ ಖರೀದಿಸುವುದು, ಮನೆ ಅಥವಾ ವಾಹನ ಖರೀದಿಸುವುದು, ಜಮೀನು ಖರೀದಿಸುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಆದರೆ ಗುರುಪುಷ್ಯಾಮೃತ ಯೋಗ ಎಂದರೇನು? ಇದರ ಹಿಂದಿನ ರಹಸ್ಯವೇನು? ಈ ದಿನ ಯಾವ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಒಲಿಯುತ್ತದೆ? ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗುರುಪುಷ್ಯ ಅಮೃತ ಯೋಗ ಎಂದರೇನು? ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದಾಗ ಅದನ್ನು ಗುರುಪುಷ್ಯ ಅಮೃತ ಯೋಗ ಎಂದು ಕರೆಯುತ್ತಾರೆ. ಗುರುವಾರದ ಅಧಿಪತಿ ಬೃಹಸ್ಪತಿ, ಪುಷ್ಯ ನಕ್ಷತ್ರದ ಅಧಿಪತಿ ಶನಿ. ಈ ಎರಡು ಶಕ್ತಿಗಳು ಒಂದಾಗುವ ದಿನ ಅತ್ಯಂತ ಮಂಗಳಕರವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ದಿನ ಆರಂಭಿಸಿದ ಕೆಲಸಗಳಿಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಪುರಾಣಗಳಲ್ಲಿ ಗುರುಪುಷ್ಯ ಅಮೃತ ಯೋಗದ ಮಹತ್ವವನ್ನು ಪುರಾಣಗಳ ಪ್ರಕಾರ ದೇವತೆಗಳ ಗುರುವಾರದ ಬೃಹಸ್ಪತಿ ದೇವರು ಜ್ಞಾನ, ಐಶ್ವರ್ಯ ಮತ್ತು ಧರ್ಮದ ಸಂಕೇತ. ಪುಷ್ಯ ನಕ್ಷತ್ರವು ಪೋಷಣೆ ಮತ್ತು ಅಭಿವೃದ್ಧಿಯ ಸಂಕೇತ. ಆದ್ದರಿಂದ ಈ ದಿನ ಮಾಡಿದ ಸತ್ಕಾರ್ಯಗಳು ಬಹುಪಟ್ಟು ಫಲ ನೀಡುತ್ತವೆ ಎಂದು ಹೇಳಲಾಗಿದೆ. ಈ ಯೋಗದಲ್ಲಿ ದೇವರ ಆರಾಧನೆ ಮಾಡಿದರೆ ವಿಶೇಷ ಪುಣ್ಯ ಸಿಗುತ್ತದೆ. ಈ ದಿನ ಚಿನ್ನ ಖರೀದಿಸಿದರೆ ಏನಾಗುತ್ತದೆ? ಹಲವಾರು ಜನರು ಗುರುಪುಷ್ಯ ಅಮೃತ ಯೋಗದಂದು ಚಿನ್ನ ಖರೀದಿಸುತ್ತಾರೆ, ಏಕೆಂದರೆ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ. ಲಕ್ಷ್ಮಿ ಕೃಪೆ ದೊರೆಯುತ್ತದೆ, ಆರ್ಥಿಕ ಸ್ಥಿರತೆ ಬರುತ್ತದೆ, ಧನ ನಷ್ಟ ಕಡಿಮೆಯಾಗುತ್ತದೆ. ಆದ್ದರಿಂದ ಅನೇಕ ವ್ಯಾಪಾರಿಗಳು ಮತ್ತು ಕುಟುಂಬಗಳು ಈ ದಿನವನ್ನು ಆಯ್ಕೆ ಮಾಡುತ್ತಾರೆ. ಮನೆ, ವಾಹನ ಖರೀದಿ ಏಕೆ ಶುಭ? ಗುರುಪುಷ್ಯ ಯೋಗದಲ್ಲಿ ಮನೆ ಖರೀದಿ, ವಾಹನ ಖರೀದಿ, ಜಮೀನು ಖರೀದಿ, ಹೊಸ ಅಂಗಡಿ ಆರಂಭ ಮಾಡಿದರೆ ದೀರ್ಘಕಾಲದ ಲಾಭ ಸಿಗುತ್ತದೆ ಎಂದು ಜ್ಯೋತಿಷ್ಯದ ನಂಬಿಕೆ ಹೇಳುತ್ತದೆ. ಈ ದಿನ ಮಾಡಬೇಕಾದ ಪೂಜೆಗಳು: ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾಗಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ, ಗುರುವಾರ ಬೃಹಸ್ಪತಿ ಪೂಜೆಯನ್ನು ಮಾಡಿ, ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡಿ, ಬಾಳೆ ಮರಕ್ಕೆ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರ. ಈ ದಿನ ಮಾಡಬಾರದ ಕೆಲಸಗಳು ಯಾವುವು? ಸುಳ್ಳನ್ನು ಹೇಳಬಾರದು, ಯಾರನ್ನು ಅವಮಾನಿಸಬಾರದು, ಹಣದ ದುರುಪಯೋಗ ಮಾಡಬಾರದು, ಜಗಳ ಮಾಡಬಾರದು, ದೇವರನ್ನು ನಿಂದೆ ಮಾಡಬಾರದು. ಈ ದಿನ ಸಾತ್ವಿಕ ಮನೋಭಾವ ಇರಬೇಕು. ಸಾತ್ವಿಕ ಆಹಾರವನ್ನು ಸೇವಿಸಿದರೆ ತುಂಬ ಒಳ್ಳೆಯದು. ಗುರುಪುಷ್ಯ ಯೋಗದಲ್ಲಿ ದಾನ ಮಾಡಿದರೆ ಅನ್ನದಾನ, ವಸ್ತ್ರದಾನ, ಹಳದಿ ಬಟ್ಟೆ ದಾನ, ಕಡಲೆಬೇಳೆ ದಾನ, ಬಾಳೆಹಣ್ಣು ದಾನ ಇವುಗಳನ್ನು ಮಾಡಿದರೆ ಗುರುಗ್ರಹದ ಅನುಗ್ರಹ ದೊರೆಯುತ್ತದೆ
ಎಂದು ಹೇಳಲಾಗಿದೆ. ಸ್ನೇಹಿತರೆ, ಗುರುಪುಷ್ಯ ಅಮೃತಯೋಗವು ಅತ್ಯಂತ ಅಪರೂಪದ ಮತ್ತು ಶುಭಕರ ಯೋಗಗಳಲ್ಲಿ ಒಂದು. ಈ ದಿನ ದೇವರ ಆರಾಧನೆ, ದಾನ, ಧರ್ಮ, ಹೊಸ ಕಾರ್ಯಗಳ ಆರಂಭ ಮತ್ತು ಸಕಾರಾತ್ಮಕ ಚಿಂತನೆ ಜೀವನದಲ್ಲಿ ಉತ್ತಮ ಫಲಗಳನ್ನು ನೀಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ದೇವರು ಆರೋಗ್ಯ ಆಯುಸ್ಸು ಕೊಡಲಿ.